ಓಂ ನಮಃ ಶಿವಾಯ. ಸಮಸ್ತ ಕನ್ಯಾ ರಾಶಿಯ ಭಕ್ತಜನರಿಗೂ ಈ ಪವಿತ್ರ ದಿನದ ಶುಭಾಶಯಗಳು. ಮಾರ್ಚ್ 14 ರಿಂದ ಮಾರ್ಚ್ 19ರವರೆಗಿನ ಈ ಕಾಲಘಟ್ಟವು ನಿಮ್ಮ ಬದುಕಿನಲ್ಲಿ ಒಂದು ಅದ್ಭುತವಾದ ದೈವಿಕ ಪವಾಡವನ್ನು ಅನಾವರಣಗೊಳಿಸಲಿದೆ. ಕಳೆದ ಹಲವಾರು ದಶಕಗಳ ಜ್ಯೋತಿಷ್ಯ ಶಾಸ್ತ್ರದ ಗಣನೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ನಂತರ ನಿಮ್ಮ ಜಾತಕದಲ್ಲಿ ಈಗ ಕಂಡುಬರುತ್ತಿರುವ ಅಪರೂಪದ ಗ್ರಹಗಳ ಸಂಯೋಗವು ನನ್ನನ್ನೇ ಚಕಿತಗೊಳಿಸಿದೆ. ಮಿತ್ರರೇ, ನೀವು ಇದುವರೆಗೆ ಅನುಭವಿಸಿದ ಮಾನಸಿಕ ವೇದನೆ, ನಿಮ್ಮ ನಂಬಿಕೆಗೆ ಸಿಕ್ಕ ಪ್ರತಿಫಲ ಮತ್ತು ನಿಮ್ಮ ನಿಷ್ಕಲ್ಮಶ ಪ್ರಾಮಾಣಿಕತೆಗೆ ಬಂದೆರಗಿದ ಅವಮಾನಗಳು ಇವೆಲ್ಲವೂ ಆ ಪರಮಾತ್ಮನ ದಿವ್ಯದೃಷ್ಟಿಯಲ್ಲಿದೆ. ಇಷ್ಟು ವರ್ಷಗಳ ಕಾಲ ನೀವು ಕತ್ತಲೆಯ ಆಳದಲ್ಲಿ ಹೂತು ಹೋಗಿದ್ದ ಒಂದು ಸಣ್ಣ ಬೀಜದಂತಿದ್ದಿರಿ. ಆದರೆ ಈಗ ದೈವಿಕ ಕೃಪೆಯ ಅಮೃತದ ಹನಿ ನಿಮ್ಮ ಮೇಲೆ ಬೀಳುವ ಸಮಯ ಬಂದಿದೆ. ಕರ್ಮಚಕ್ರವು ಈಗ ತನ್ನ ಹಳೆಯ ಲೆಕ್ಕಾಚಾರಗಳನ್ನು ಪೂರ್ಣಗೊಳಿಸಿ ನಿಮ್ಮನ್ನು ಹೊಸ ಬೆಳಕಿನೆಡೆಗೆ ನಡೆಸುತ್ತಿದೆ. ವಿಶೇಷವಾಗಿ ನಿಮ್ಮ ನಾಮಧೇಯವು PKR ಅಕ್ಷರಗಳಿಂದ ಆರಂಭವಾಗುತ್ತಿದ್ದರೆ, ಅಥವಾ ನೀವು ಉತ್ತರ ಫಲ್ಗುಣಿ, ಹಸ್ತ ಅಥವಾ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ, ಮುಂಬರುವ ಈ 48 ಗಂಟೆಗಳು ನಿಮ್ಮ ವಿಧಿಯ ಬರಹವನ್ನೇ ಶಾಶ್ವತವಾಗಿ ಬದಲಿಸಲಿವೆ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯುವುದು ಮಾತ್ರ ನಿಲ್ಲುವುದಿಲ್ಲ. ಆದರೆ ಈ ಬಾರಿ ಆ ಹನಿಗಳು ನೋವಿನದ್ದಲ್ಲ, ಬದಲಾಗಿ ಭಗವಂತನ ಮೇಲಿನ ಅಪಾರ ಕೃತಜ್ಞತೆ ಮತ್ತು ಪರಮಾನಂದದ ಸಂಕೇತವಾಗಿರಲಿವೆ. ಬ್ರಹ್ಮಾಂಡವು ನಿಮಗೆ ನೀಡಲಿರುವ ಆ ಗುಪ್ತ ಉಡುಗೊರೆ ಯಾವುದು ಎಂಬ ರಹಸ್ಯವನ್ನು ಅರಿಯಲು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಆಲಿಸಿ. ಇದು ಕೇವಲ ಗ್ರಹಗತಿಗಳ ವಿಶ್ಲೇಷಣೆಯಲ್ಲ, ನಿಮ್ಮ ಅಂತರಾತ್ಮವು ಸ್ವೀಕರಿಸಬೇಕಾದ ದೈವಿಕ ಸಂದೇಶವಾಗಿದೆ. ವಿಷಯದ ಆಳಕ್ಕೆ ಹೋಗುವ ಮುನ್ನ ನಮ್ಮ ಚಾನೆಲ್ಗೆ ಇದುವರೆಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಕೂಡಲೇ ಚಂದಾದಾರರಾಗಿ. ಈ ಮಾಹಿತಿಯು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ತುಂಬುತ್ತದೆ ಎಂದು ನಿಮಗೆ ಅನಿಸಿದರೆ ಲೈಕ್ ಮಾಡಲು ಮರೆಯಬೇಡಿ. ಮಿತ್ರರೇ, ಕನ್ಯಾ ರಾಶಿ ಎನ್ನುವುದು ಕೇವಲ ಒಂದು ಚಿಹ್ನೆಯಲ್ಲ, ಇದು 3 ಶ್ರೇಷ್ಠ ನಕ್ಷತ್ರಗಳ ಅಪೂರ್ವ ಸಂಗಮವಾಗಿದೆ. ಉತ್ತರ ಫಲ್ಗುಣಿ ನಕ್ಷತ್ರದ ಕೊನೆಯ 3 ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು ಮತ್ತು ಚಿತ್ತ ನಕ್ಷತ್ರದ ಮೊದಲ 2 ಪಾದಗಳು ಸೇರಿ ಈ ರಾಶಿಯನ್ನು ರೂಪಿಸುತ್ತವೆ. ವಿಶೇಷವಾಗಿ ಈ 48 ಗಂಟೆಗಳಲ್ಲಿ ಹಸ್ತ ಮತ್ತು ಉತ್ತರ ನಕ್ಷತ್ರದವರು ಅತ್ಯಂತ ಜಾಗರೂಕತೆಯಿಂದ ಮತ್ತು ಸಕಾರಾತ್ಮಕವಾಗಿ ಇರಬೇಕಾದ ಅವಶ್ಯಕತೆಯಿದೆ. ನಿಮ್ಮ ನಕ್ಷತ್ರಾಧಿಪತಿಗಳು ಪ್ರಸ್ತುತ ಗ್ರಹಗಳ ಸ್ಥಿತಿಗೆ ಪೂರಕವಾಗಿ ಸ್ಪಂದಿಸುತ್ತಿದ್ದಾರೆ. ನೀವು ಈ ರಾಶಿಯ ಯಾವುದೇ ನಕ್ಷತ್ರದವರಾಗಿದ್ದರೂ ನಿಮ್ಮ ರಾಶಿಚಕ್ರವು ನಿಮ್ಮ ಹಳೆಯ ಕರ್ಮದ ಸಾಲಗಳನ್ನು ತೀರಿಸಲು ಮೊದಲ ಹೆಜ್ಜೆ ಇಡುತ್ತಿದೆ. ನಿಮ್ಮ ನಕ್ಷತ್ರ ಬಲವು ಪ್ರಬಲವಾಗಿದ್ದರೆ ಈ ಪವಾಡವು ನಿಮ್ಮ ಜೀವನದಲ್ಲಿ ದುಪ್ಪಟ್ಟು ವೇಗದಲ್ಲಿ ಘಟಿಸಲಿದೆ. ಕನ್ಯಾ ರಾಶಿಯವರೇ, ಮುಂದಿನ ಈ 2 ದಿನಗಳು ನಿಮ್ಮ ಜೀವನ ಚರಿತ್ರೆಯಲ್ಲೇ ಒಂದು ಸುವರ್ಣ ಅಧ್ಯಾಯವಾಗಿ ದಾಖಲಾಗಲಿವೆ. ಈ ಬ್ರಹ್ಮಾಂಡವು ತನ್ನ ಅನಂತ ಶಕ್ತಿಯ ಮೂಲಕ ನಿಮಗಾಗಿ ಒಂದು ಅಪೂರ್ವ ಉಡುಗೊರೆಯನ್ನು ಸಿದ್ಧಪಡಿಸಿದೆ. ಅದನ್ನು ನೀವು ಪಡೆಯುವ ಕ್ಷಣದಲ್ಲಿ ಆನಂದದ ಕಣ್ಣೀರು ನಿಮ್ಮ ಕಣ್ಣಲ್ಲಿ ನಿಲ್ಲುವುದಿಲ್ಲ. ಕಳೆದ ಹಲವಾರು ವರ್ಷಗಳಲ್ಲಿ ಸಾವಿರಾರು ಜಾತಕಗಳನ್ನು ನಾನು ಪರೀಕ್ಷಿಸಿದ್ದೇನೆ, ಆದರೆ ನಿಮ್ಮ ರಾಶಿಯಲ್ಲಿ ಈಗ ಆಗುತ್ತಿರುವಂತಹ ಬದಲಾವಣೆಯನ್ನು ನಾನು ಹಿಂದೆಂದೂ ಕಂಡಿಲ್ಲ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಇದು ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲವು ಪಕ್ವವಾಗಿರುವ ಕಾಲ. ಆ ಮಹಾದೇವನಿಗೆ ನಿಮ್ಮ ತಾಳ್ಮೆಯ ಹಿಂದಿನ ಸೌಂದರ್ಯದ ಅರಿವಿದೆ. ನೀವು ಯಾರ ಏಳಿಗೆಗಾಗಿ ನಿಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದೀರೋ ಮತ್ತು ಯಾರ ಸಂತೋಷಕ್ಕಾಗಿ ನಿಮ್ಮ ಸುಖವನ್ನು ಬಲಿಕೊಟ್ಟಿದ್ದೀರೋ ಅಂತಹವರಿಂದಲೇ ಬೆನ್ನಿಗೆ ಏರಿಯುವ ಅವಮಾನಗಳನ್ನು ಅನುಭವಿಸಿದ್ದೀರಿ. ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಾ ಆಕಾಶದತ್ತ ಮುಖ ಮಾಡಿ, ನಾನು ಮಾಡಿದ ತಪ್ಪೇನು, ನನಗೆ ಯಾಕೆ ಈ ಶಿಕ್ಷೆ ಎಂದು ಕೇಳಿದ ನಿಮ್ಮ ಆರ್ತನಾದಕ್ಕೆ ಈಗ ಉತ್ತರ ಸಿಗಲಿದೆ. ನೀವು ಮಾಡಿದ ಸತ್ಕರ್ಮಗಳು ಮತ್ತು ತೋರಿಸಿದ ಕರುಣೆಯು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಅವೆಲ್ಲವೂ ಪ್ರಕೃತಿಯ ಎಂಬ ಅತಿದೊಡ್ಡ ಲೆಕ್ಕಾಚಾರದಲ್ಲಿ ಸುರಕ್ಷಿತವಾಗಿವೆ. ಈಗ ಅವೆಲ್ಲವನ್ನೂ ಬಡ್ಡಿ ಸಮೇತ ಮರಳಿಸುವ ಕಾಲ ಸನ್ನಿಹಿತವಾಗಿದೆ. ಕತ್ತಲೆ ಅತಿಯಾದಷ್ಟು ಸೂರ್ಯೋದಯ ಹತ್ತಿರವಿದೆ ಎಂದರ್ಥ. ಈಗ ನಿಮ್ಮ ಬಾಳಿನಲ್ಲಿ ಸೂರ್ಯೋದಯವಾಗುತ್ತಿದೆ. ಈ 48 ಗಂಟೆಗಳಲ್ಲಿ ನಿಮ್ಮ ಪ್ರತಿಯೊಂದು ನಿರ್ಧಾರವೂ ಶುಭ ದಿಕ್ಕಿನತ್ತ ಸಾಗಲಿದೆ. ದೇವಗುರು ಬೃಹಸ್ಪತಿಯು ತನ್ನ ದಿವ್ಯಕಿರಣಗಳ ಮೂಲಕ ನಿಮ್ಮ ಕರ್ಮದ ಕಟ್ಟುಗಳನ್ನು ಸಡಿಲಗೊಳಿಸಲಿದ್ದಾನೆ. ಇಷ್ಟು ವರ್ಷ ನಿಮ್ಮ ಒಳ್ಳೆಯತನಕ್ಕೆ ಕುತ್ತು ತಂದವರು ಮತ್ತು ನಿಮ್ಮನ್ನು ಕೀಳಾಗಿ ಕಂಡವರು ಈಗ ತಮ್ಮ ತಪ್ಪಿನ ಅರಿವಾಗಿ ಮರುಗಲಿದ್ದಾರೆ. ಅವರು ನಿಮ್ಮ ಮುಂದೆ ಬಂದು ಕ್ಷಮೆಯಾಚಿಸದಿದ್ದರೂ ಅವರ ಮನಸ್ಸಿನ ಅಂತರಾಳದಲ್ಲಿ ನಿಮ್ಮ ಮೌಲ್ಯವು ದೇವರ ಸ್ಥಾನಕ್ಕೆ ಏರಲಿದೆ. ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮನ್ನು ಕಾಡುತ್ತಿದ್ದ ಅಜ್ಞಾತ ಭೀತಿ ಮತ್ತು ಅಶಾಂತಿ ಈಗ ಮಂಜಿನಂತೆ ಕರಗಲಿದೆ. ಒಂದು ಪುಟ್ಟ ಕೂಸು ತಾಯಿಯ ಮಡಿಲಲ್ಲಿ ಎಷ್ಟು ನೆಮ್ಮದಿಯಿಂದ ನಿದ್ರಿಸುತ್ತದೆಯೋ ಅಂತಹ ಪರಮಶಾಂತಿಯನ್ನು ಈ 2 ದಿನಗಳಲ್ಲಿ ನೀವು ಅನುಭವಿಸಲಿದ್ದೀರಿ. ನೀವು ಬಹುದಿನಗಳಿಂದ ಬಯಸುತ್ತಿದ್ದ ಪರಿಹಾರವು ಸಿಕ್ಕಾಗ ಉಂಟಾಗುವ ಆನಂದವು ನಿಮ್ಮ ಮನಸ್ಸಿನ ಎಲ್ಲಾ ಕೊಳೆಯನ್ನು ತೊಳೆದು ಹಾಕಲಿದೆ. ಇದನ್ನು ನಾನು ಕೇವಲ ಜ್ಯೋತಿಷಿಯಾಗಿ ಹೇಳುತ್ತಿಲ್ಲ, ಆ ಭಗವಂತನ ಸಂದೇಶವಾಹಕನಾಗಿ ನಿಮಗೆ ಈ ಮಾಹಿತಿಯನ್ನು ತಲುಪಿಸುತ್ತಿದ್ದೇನೆ. ಈ ದೈವಿಕ ಪವಾಡವನ್ನು ಆಲಿಂಗಿಸಿಕೊಳ್ಳಲು ಸನ್ನದ್ಧರಾಗಿರಿ. ಕನ್ಯಾ ರಾಶಿಯವರೇ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಈ ಜಗತ್ತಿಗೆ ತಿಳಿಯದ ಒಂದು ಮಹತ್ವದ ಸತ್ಯವಿದೆ. ನೀವು ಮೂಲತಃ ಅತ್ಯಂತ ಸೂಕ್ಷ್ಮ ಮನಸ್ಸಿನವರು
ಮತ್ತು ಯಾರ ಮನಸ್ಸನ್ನು ನೋಯಿಸದ ಶುದ್ಧಚೇತನಗಳು. ಆದರೆ ಈ ಸಮಾಜವು ನಿಮ್ಮ ಸಾತ್ವಿಕ ಗುಣವನ್ನು ಅಸಮರ್ಥತೆ ಎಂದು ತಪ್ಪು ತಿಳಿದಿದೆ. ನೀವು ತೋರಿದ ಪ್ರೀತಿಯನ್ನೇ ದೌರ್ಬಲ್ಯ ಎಂದು ಭಾವಿಸಿದ ಜನರು ನಿಮ್ಮ ನಂಬಿಕೆಗೆ ದ್ರೋಹ ಎಸಗಿದ್ದಾರೆ. ಒಂದು ವಿಚಾರ ನೆನಪಿಡಿ, ನೀವು ಹೊರಗೆ ನಗುತ್ತಿದ್ದರೂ ನಿಮ್ಮ ಅಂತರಾಳದಲ್ಲಿ ಅದು ಮಿಟ್ಟ ಆ ಕಣ್ಣೀರ ಹನಿಗಳು ಶಿವನಿಗೆ ಮಾತ್ರ ಗೊತ್ತು. ಜ್ಯೋತಿಷ್ಯವೆನ್ನುವುದು ಮೂಢನಂಬಿಕೆಯಲ್ಲ, ಅದು ಪರಿಪೂರ್ಣವಾದ ಖಗೋಳ ವಿಜ್ಞಾನ. ಗ್ರಹಗಳ ಸಂಚಾರ ಮತ್ತು ಅವುಗಳ ಕಾಂತೀಯ ಕಿರಣಗಳು ನಮ್ಮ ಮಿದುಳು ಹಾಗೂ ಕರ್ಮದ ಮೇಲೆ ಪ್ರಭಾವ ಬೀರುವುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಈಗ ಕಾಲವು ನಿಮ್ಮ ಪರವಾಗಿದೆ. ನಿಮ್ಮನ್ನು ಹೀಯಾಳಿಸಿದವರು ಮತ್ತು ನಿಮ್ಮ ಗುಣವನ್ನು ಅನುಮಾನಿಸಿದವರು ನಾಳೆ ನಿಮ್ಮ ನಿಜವಾದ ಬೆಲೆಯನ್ನು ಅರಿತು ಪಶ್ಚಾತ್ತಾಪಪಡುತ್ತಾರೆ. ಅವರು ನೇರವಾಗಿ ಬಂದು ಕ್ಷಮೆ ಕೇಳದಿದ್ದರೂ ಅವರ ಆತ್ಮಸಾಕ್ಷಿಯ ಮುಂದೆ ನೀವು ವಿಜೇತರಾಗಿ ನಿಲ್ಲುತ್ತೀರಿ. ಈ ಧನಾತ್ಮಕ ಬದಲಾವಣೆಯನ್ನು ಬೇಗನೆ ಪಡೆದುಕೊಳ್ಳಲು ಮುಂದಿನ 48 ಗಂಟೆಗಳಲ್ಲಿ ಕೆಲವು ದೈವಿಕ ಕ್ರಿಯೆಗಳನ್ನು ಪಾಲಿಸಿ. ಪ್ರತಿದಿನ ಪ್ರಾತಃಕಾಲದಲ್ಲಿ ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯ ಮೂಲಕ ಅರ್ಘ್ಯವನ್ನು ನೀಡಿ. ಆದಿತ್ಯನ ಆ ಕಿರಣಗಳು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಭಸ್ಮ ಮಾಡುತ್ತವೆ. ಸಾಧ್ಯವಾದರೆ ಗೋಮಾತೆಗೆ 2 ಬಾಳೆಹಣ್ಣುಗಳನ್ನು ತಿನ್ನಿಸಿ. ಗೋವಿನಲ್ಲಿರುವ ಕೋಟಿ ದೇವತೆಗಳ ಅನುಗ್ರಹವು ನಿಮ್ಮ ಕರ್ಮದ ಬಂಧನಗಳನ್ನು ಮುರಿಯುತ್ತದೆ. ಈ ಪುಟ್ಟ ಕೆಲಸಗಳೇ ನಿಮ್ಮ ಬದುಕಿನ ಮಹಾಬದಲಾವಣೆಯ ನಾಂದಿಯಾಗಲಿವೆ. ನಿಮ್ಮ ಸತ್ಯನಿಷ್ಠೆ ವ್ಯರ್ಥವಾಗಿಲ್ಲ. ಸಮಯವೇ ನಿಮ್ಮ ಪ್ರಾಮಾಣಿಕತೆಗೆ ಸಾಕ್ಷಿ ನೀಡಲಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮ ಪಾದಕ್ಕೇರಲಿದೆ. ಕನ್ಯಾ ರಾಶಿಯವರೇ, ನಿಮ್ಮ ಬದುಕಿನ ಅತಿ ದೊಡ್ಡ ನೋವು ಯಾವುದು ಗೊತ್ತೇ? ನಿಮ್ಮನ್ನು ನೀವು ಯಾರಿಗೆ ಅರ್ಪಿಸಿಕೊಂಡಿರೋ ಅಂತಹವರೇ ನಿಮಗೆ ಮೋಸ ಮಾಡಿದ್ದು. ಈ ರಾಶಿಯವರು ಜನ್ಮಜಾತವಾಗಿ ನಿರ್ಮಲ ಮನಸ್ಸಿನವರು. ಬೇರೆಯವರು ಕಷ್ಟದಲ್ಲಿದ್ದಾಗ ನಿಮ್ಮ ಹತ್ತಿರವಿರುವ ಕೊನೆಯ ಕಾಸನ್ನು ನೀಡುವಷ್ಟು ನೀವು ಉದಾರಿಗಳು. ಆದರೆ ವಿಪರ್ಯಾಸವೆಂದರೆ, ಯಾರ ಆರ್ಥಿಕ ಮತ್ತು ಮಾನಸಿಕ ಬೆಳವಣಿಗೆಗಾಗಿ ನೀವು ನಿಮ್ಮ ಸುಖನಿದ್ರೆಯನ್ನು ತ್ಯಾಗ ಮಾಡಿದಿರೋ ಅವರೇ ಸಮಯ ಸಾಧಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಇದು ಕೇವಲ ಒಂದು ಸಣ್ಣ ತಪ್ಪಲ್ಲ, ನೀವು ನಂಬಿಕಟ್ಟಿದ ವಿಶ್ವಾಸದ ಅರಮನೆಯನ್ನೇ ಅವರು ಧೂಳೀಪಟ ಮಾಡಿದ್ದಾರೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಅಪಪ್ರಚಾರ ಮಾಡುವುದು, ಮಾಡದ ತಪ್ಪಿಗೆ ನಿಮ್ಮನ್ನು ಆರೋಪಿಸುವುದು ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಶಂಕಿಸುವುದು ನಿಮಗೆ ದೈಹಿಕ ನೋವಿಗಿಂತ ಹೆಚ್ಚಿನ ಮಾನಸಿಕ ಯಾತನೆ ನೀಡಿದೆ. ಏಕಾಂತದಲ್ಲಿ ನೀವು ಸುರಿಸಿದ ಆ ಕಣ್ಣೀರಿಗೆ ಬೆಲೆ ನೀಡುವವರು ಯಾರೂ ಇರಲಿಲ್ಲ. ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಆದರೂ ನನಗೆ ಈ ಅಗ್ನಿಪರೀಕ್ಷೆ ಏಕೆ ಎಂದು ನೀವು ದೇವರನ್ನು 1000 ಬಾರಿ ಕೇಳಿರಬಹುದು. ನ್ಯಾಯದ ಹಾದಿಯಲ್ಲಿ ನಡೆಯುವ ನೀವು ಇಷ್ಟೊಂದು ಕಷ್ಟ ಅನುಭವಿಸುತ್ತಿರುವಾಗ ಅನ್ಯಾಯ ಮಾಡುವವರು ಆರಾಮವಾಗಿದ್ದಾರಲ್ಲ ಎಂದು ನಿಮ್ಮ ಮನಸ್ಸು ಹಲುಬಿರಬಹುದು. ನಿಮ್ಮೊಳಗೆ ನೋವಿನ ಬೆಟ್ಟವಿದ್ದರೂ ಹೊರಗೆ ಏನೂ ತಿಳಿಯದಂತೆ ನಗುವ ನಿಮ್ಮ ಅಸಹನೆಗೆ ಈಗ ಬ್ರಹ್ಮಾಂಡವು ಸಾಕ್ಷಿಯಾಗಿದೆ. ಇದುವರೆಗೆ ನೀವು ಎದುರಿಸಿದ ಪ್ರತಿಯೊಂದು ಹಿನ್ನಡೆಯೂ ನಿಮ್ಮ ಕರ್ಮದ ಒಂದು ಭಾಗವಾಗಿತ್ತು. ಆದರೆ ನೆನಪಿಡಿ, ಕತ್ತಲೆ ಅತಿಯಾಗಿ ದಟ್ಟವಾಗಿದ್ದರೆ ಸೂರ್ಯೋದಯವು ಅತಿ ಹತ್ತಿರದಲ್ಲಿದೆ ಎಂದೇ ಅರ್ಥ. ನಿಮ್ಮ ಪಾತ್ರಕ್ಕೆ ಮಸಿ ಬಳಿದವರಿಗೆ ಶೀಘ್ರದಲ್ಲೇ ತಮ್ಮ ತಪ್ಪಿನ ಅರಿವು ಸರಿಯಾದ ರೀತಿಯಲ್ಲಿ ಆಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಕಾಲವು ಬಡ್ಡಿ ಸಮೇತ ನ್ಯಾಯ ಒದಗಿಸುತ್ತದೆ. ನಿಮ್ಮ ಒಳ್ಳೆಯತನವೇನೆಂದು ಈ ಪ್ರಪಂಚಕ್ಕೆ ತೋರಿಸುವ ಸುಸಮಯ ಬಂದಿದೆ. ಇಷ್ಟು ವರ್ಷಗಳ ನರಕ ಸದೃಶ ಜೀವನ ಈಗ ಅಂತ್ಯಗೊಳ್ಳಲಿದೆ. ನಿಮ್ಮ ಮನಸ್ಸಿನ ಗಾಯಗಳನ್ನು ಮಾಯಿಸಿ ನಿಮ್ಮ ಗೌರವವನ್ನು ಮರುಸ್ಥಾಪಿಸಲು ಈ ಪ್ರಕೃತಿ ಸಿದ್ಧವಾಗಿದೆ. ಇನ್ನು ಮುಂದೆ ಕಣ್ಣೀರು ಬೇಡ. ನಿಮ್ಮ ಯಶಸ್ಸಿನ ಮೂಲಕವೇ ದ್ರೋಹಿಗಳಿಗೆ ಉತ್ತರ ನೀಡಿ. ಪರಶಿವನ ಕೃಪೆಯಿಂದ ನಿಮ್ಮ ಬಾಳು ಮತ್ತೆ ಪ್ರಕಾಶಮಾನವಾಗಲಿದೆ. ಧೈರ್ಯದಿಂದಿರಿ, ಕಾಲಚಕ್ರ ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ. ಮಿತ್ರರೇ, ನಾನು ಈಗ ಬಹಿರಂಗಪಡಿಸಲಿರುವ ಈ ರಹಸ್ಯವು ಮುಂದಿನ 48 ಗಂಟೆಗಳ ಕಾಲ ನಿಮ್ಮನ್ನು ಆಳಲಿದೆ. ಸಾಮಾನ್ಯವಾಗಿ ಗ್ರಹಗಳ ಪ್ರಭಾವ ಎಲ್ಲರ ಮೇಲೆ ಒಂದೇ ರೀತಿ ಇರುವುದಿಲ್ಲ. ಅದು ನಿಮ್ಮ ಹೆಸರಿನ ಮೊದಲ ಅಕ್ಷರದ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಹೆಸರಿನಲ್ಲಿ ಪಿ, ಕೆ ಅಥವಾ ಆರ್ ಅಕ್ಷರಗಳಿದ್ದರೆ ಈ ಪವಾಡದ ಶಕ್ತಿಯು ನಿಮ್ಮ ಮೇಲೆ 100 ಪಟ್ಟು ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಗೆ ಪಿ ಅಕ್ಷರಗಳು ಮೂಲಭೂತವಾಗಿವೆ. ಆದರೆ ಕೆ ಅಥವಾ ಆರ್ ಅಕ್ಷರಗಳಿದ್ದರೂ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ನೇರವಾಗಿ ಬೀಳುತ್ತದೆ. ವಿಶೇಷವಾಗಿ ಪಿ ಅಕ್ಷರದಿಂದ ಹೆಸರು ಶುರುವಾಗುವವರು ಸಿದ್ಧರಾಗಿರಿ. ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಿ ನಿಮ್ಮ ಗೌರವಕ್ಕೆ ಧಕ್ಕೆ ತಂದವರು ಈ 48 ಗಂಟೆಗಳಲ್ಲಿ ಪಶ್ಚಾತ್ತಾಪ ಪಡಲಿದ್ದಾರೆ. ಇನ್ನು ಕೆ ಅಕ್ಷರದಿಂದ ಹೆಸರು ಆರಂಭವಾಗುವವರಿಗೆ ಕಳೆದ ಕೆಲವು ಸಮಯದಿಂದ ವೃತ್ತಿ ಅಥವಾ ವ್ಯವಹಾರದಲ್ಲಿ ನೆರಳಿನಂತೆ ಕಾಡುತ್ತಿದ್ದ ಶತ್ರುಗಳ ಕಾಟ ತಪ್ಪುವ ಕಾಲವಿದು. ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿವೆ. ಅಂತಿಮವಾಗಿ ಆರ್ ಅಕ್ಷರದವರು ನಿಮ್ಮ ಹೃದಯದ ಆಳದಲ್ಲಿ ಗೂಡುಕಟ್ಟಿದ್ದ ಅಸಹನೀಯ ವೇದನೆಗೆ ಬ್ರಹ್ಮಾಂಡವು ಅದ್ಭುತ ಪರಿಹಾರವನ್ನು ನೀಡಲಿದೆ. ನಿಮ್ಮ ಹೆಸರಿನಲ್ಲಿ ಈ ಅಕ್ಷರಗಳಿರುವುದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ಈ ಪವಾಡವು ನಿಮಗಾಗಿಯೇ ಸೃಷ್ಟಿಯಾಗಿದೆ ಎಂಬುದರ ಸಂಕೇತ. ಈ ಅಕ್ಷರಗಳ ಬಲವು ನಿಮ್ಮ ಕರ್ಮದ ಹಳೆಯ ಪಾಪಗಳನ್ನು ತೊಳೆದು ನಿಮ್ಮನ್ನು ಹೊಸ ಹಾದಿಗೆ ಕರೆದೊಯ್ಯಲಿದೆ. ಇದು ಕೇವಲ ಜ್ಯೋತಿಷ್ಯದ ವಿಶ್ಲೇಷಣೆಯಲ್ಲ, ನಿಮ್ಮ ಬದುಕಿನ ದೊಡ್ಡ ತಿರುವು.
ಈ ಅಕ್ಷರಗಳುಳ್ಳವರು ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಶಿವನನ್ನು ಪ್ರಾರ್ಥಿಸಿ. ನೀವು ಬಯಸುವ ನೆಮ್ಮದಿ ನಿಮ್ಮ ಕಣ್ಣ ಮುಂದೆ ಸುಳಿಯುವ ಕಾಲ ಬಹು ಹತ್ತಿರದಲ್ಲಿದೆ. ಕನ್ಯಾ ರಾಶಿಯವರೇ, ಈ ಸೃಷ್ಟಿಯಲ್ಲಿ ಕರ್ಮಚಕ್ರವು ಎಂದಿಗೂ ನಿಲ್ಲದ ನಿರಂತರ ಪ್ರವಾಹ. ನೀವು ಎದುರಿಸಿದ ಕಷ್ಟಗಳನ್ನು ನೋಡಿ ದೇವರು ಇಲ್ಲ ಎಂದು ನೀವು ಅಂದುಕೊಂಡಿರಬಹುದು. ಆದರೆ ಈ ಬ್ರಹ್ಮಾಂಡವು ಅಚ್ಚುಕಟ್ಟಾದ ಗಣಿತದಂತಿದೆ. ನೀವು ಮಾಡಿದ ಪ್ರತಿಯೊಂದು ಪುಟ್ಟ ಸಹಾಯ, ಇತರರಿಗಾಗಿ ಸುರಿಸಿದ ಕಣ್ಣೀರು ಮತ್ತು ಹಸಿದವರಿಗೆ ನೀಡಿದ ಅನ್ನದ ತುತ್ತು, ಇವೆಲ್ಲವೂ ನಿಮ್ಮ ಪುಣ್ಯದ ಖಾತೆಯಲ್ಲಿ ಜಮಾ ಆಗಿವೆ. ಪ್ರಕೃತಿಯು ಯಾವುದನ್ನೂ ಮರೆಯುವುದಿಲ್ಲ. ಇಷ್ಟು ವರ್ಷ ನೀವು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದಿರಿ ಎಂದರೆ ಅದು ಶನಿ ಅಥವಾ ಇತರ ಗ್ರಹಗಳ ಸಂಚಾರದ ಪ್ರಭಾವವಾಗಿತ್ತು. ಅದು ಕೇವಲ ಸಮಯದ ಪರೀಕ್ಷೆಯಾಗಿತ್ತು. ಆದರೆ ಈಗ ನಿಮ್ಮ ಕರ್ಮದ ಸಾಲಗಳು ತೀರಿ ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಗುರುಗ್ರಹದ ದಿವ್ಯ ಕಿರಣಗಳು ಈಗ ನಿಮ್ಮ ರಾಶಿಯ ಮೇಲೆ ಪ್ರೋಕ್ಷಿಸಲ್ಪಡುತ್ತಿವೆ. ಮಣ್ಣಿನಲ್ಲಿ ಬಿದ್ದ ಬೀಜವು ಕತ್ತಲೆಯಲ್ಲಿ ಕೊಳೆತು ಹೋಯಿತು ಎಂದು ನಾವು ಭಾವಿಸುತ್ತೇವೆ. ಆದರೆ ಅದು ಮೊಳಕೆಯೊಡೆದು ಸೂರ್ಯನ ಬೆಳಕಿನತ್ತ ಮುನ್ನುಗ್ಗುವಂತೆ ನಿಮ್ಮ ಬದುಕು ಕೂಡ ಈಗ ಕತ್ತಲೆಯನ್ನು ಸೀಳಿ ಹೊರಬರಲಿದೆ. ಇಷ್ಟು ದಿನ ನೀವು ಏನು ಮಾಡಿದರೂ ಅದು ಉಲ್ಟಾ ಆಗುತ್ತಿತ್ತು. ಸಹಾಯ ಮಾಡಿದವರೇ ನಿಮ್ಮನ್ನು ದೂಷಿಸುತ್ತಿದ್ದರು. ಅದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿದ್ದ ಅಡೆತಡೆಗಳು. ಆದರೆ ಈಗ ಆ ಗೋಡೆಗಳು ಉರುಳಿ ಬೀಳುತ್ತಿವೆ. ನಿಮ್ಮ ಪುಣ್ಯದ ಖಾತೆಯು ಈಗ ಪವಾಡಗಳ ರೂಪದಲ್ಲಿ ನಿಮಗೆ ಫಲ ನೀಡಲಿದೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಒಂದು ಮಹತ್ತರ ಬದಲಾವಣೆಯನ್ನು ಕಾಣಲಿದ್ದೀರಿ. ಇದು ಕೇವಲ ಹಣಕಾಸಿನ ಲಾಭವಲ್ಲ, ಬದಲಾಗಿ ನಿಮ್ಮ ಆತ್ಮಕ್ಕೆ ಸಿಗುವ ಶಾಂತಿ. ನಿಮಗೆ ಅನ್ಯಾಯ ಮಾಡಿದವರು ಸುಖವಾಗಿದ್ದಾರೆಂದು ಕೊರಗಬೇಡಿ. ಸಮಯವು ಯಾರನ್ನೂ ಬಿಡುವುದಿಲ್ಲ. ಈಗ ನಿಮ್ಮ ಸರದಿ ಬಂದಿದೆ. ನೀವು ಪಟ್ಟ ಪ್ರತಿಯೊಂದು ಪಾಡಿಗೆ ಪ್ರತಿಯಾಗಿ ಬ್ರಹ್ಮಾಂಡವು ನಿಮಗೆ ಬಡ್ಡಿ ಸಮೇತ ಸಂತೋಷವನ್ನು ಮರಳಿಸಲಿದೆ. ಈ ಬದಲಾವಣೆಯನ್ನು ಪೂರ್ಣ ನಂಬಿಕೆಯಿಂದ ಸ್ವಾಗತಿಸಿ. ಶಿವನ ಇಚ್ಛೆ ನಿಮ್ಮೊಂದಿಗಿದೆ. ಕನ್ಯಾ ರಾಶಿಯವರೇ, ನಿಮ್ಮ ವ್ಯಕ್ತಿತ್ವದ ಮೃದುತ್ವವೇ ನಿಮ್ಮ ಶಕ್ತಿ. ಸಮಾಜವು ಅದನ್ನು ದೌರ್ಬಲ್ಯವೆಂದು ಕಂಡರೂ ಪರಮಾತ್ಮನು ಅದನ್ನು ಪವಿತ್ರತೆ ಎಂದು ಕಂಡಿದ್ದಾನೆ. ನೀವು ಇದುವರೆಗೆ ಉಳಿಸಿಕೊಂಡು ಬಂದ ತಾಳ್ಮೆಗೆ ಈಗ ಬೆಲೆ ಸಿಗುವ ಕಾಲ. ಜ್ಯೋತಿಷ್ಯವು ಕೇವಲ ನಂಬಿಕೆಯಲ್ಲ, ಅದು ನಕ್ಷತ್ರಗಳ ಚಲನೆಯನ್ನು ಆಧರಿಸಿದ ವಿಜ್ಞಾನ. ಈಗ ಈ ಗ್ರಹಗಳ ಕಾಂತಿಯ ಅಲೆಗಳು ನಿಮ್ಮ ಮೆದುಳಿನ ಮೇಲೆ ಧನಾತ್ಮಕ ಪರಿಣಾಮ ಬೀರಲಿವೆ. ನಿಮ್ಮನ್ನು ಅನುಮಾನಿಸಿದವರು ನಾಳೆ ನಿಮ್ಮ ಮೌಲ್ಯ ಅರಿತು ತಲೆ ತಗ್ಗಿಸುತ್ತಾರೆ. ನಿಮ್ಮ ಆತ್ಮಸಾಕ್ಷಿಯೇ ನಿಮ್ಮ ವಿಜಯದ ಸಂಕೇತವಾಗಲಿದೆ. ಈ ಶುಭ ಬದಲಾವಣೆಯನ್ನು ಆಹ್ವಾನಿಸಲು ನಾನು ಹೇಳಿದ ಆ ಸಣ್ಣ ಪರಿಹಾರಗಳನ್ನು, ಸೂರ್ಯಾರಾಧನೆ ಮತ್ತು ಗೋಸೇವೆ ತಪ್ಪದೇ ಪಾಲಿಸಿ. ನಿಮ್ಮ ಪ್ರಾಮಾಣಿಕತೆಗೆ ಕಾಲವೇ ಉತ್ತರ ನೀಡಲಿದೆ. ಕನ್ಯಾ ರಾಶಿಯವರ ಬದುಕಿನಲ್ಲಿ ಕಾಣುವ ಈ ಬೆಳಕು ಕೇವಲ ಒಂದು ಆರಂಭ ಮಾತ್ರ. ಇಂತಹ ಇನ್ನೂ ಅನೇಕ ದೈವಿಕ ಸಂದೇಶಗಳು ನಿಮಗೆ ಸಿಗಲಿವೆ. ಈ ಮಾಹಿತಿಯು ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮ ಪರಿಚಿತ ಕನ್ಯಾ ರಾಶಿಯವರೊಂದಿಗೆ ಹಂಚಿಕೊಳ್ಳಿ. ಅವರಿಗೆ ಧೈರ್ಯ ತುಂಬಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಪ್ರತಿಯೊಂದು ಮಾಹಿತಿಯೂ ನಿಮಗೆ ತಕ್ಷಣ ತಲುಪುತ್ತದೆ. ನಿಮ್ಮ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಾನು ಸದಾ ನಿಮ್ಮ ಜೊತೆಗಿರುತ್ತೇನೆ. ಶಿವನ ಕೃಪೆ ನಿಮ್ಮ ಕುಟುಂಬದ ಮೇಲಿರಲಿ. ಈ 48 ಗಂಟೆಗಳ ಅಂತ್ಯದ ವೇಳೆಗೆ ನಿಮ್ಮ ಬದುಕಿನಲ್ಲಿ ಒಂದು ಪವಾಡ ಖಂಡಿತ ಸಂಭವಿಸುತ್ತದೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ಭಾರವು ಇದ್ದಕ್ಕಿದ್ದಂತೆ ಹಗುರವಾಗುತ್ತದೆ. ನೀವು ಯಾವುದೋ ಕೆಲಸದಲ್ಲಿ ನಿರತರಾಗಿದ್ದಾಗ ಅಥವಾ ಏಕಾಂತದಲ್ಲಿದ್ದಾಗ ಬ್ರಹ್ಮಾಂಡದಿಂದ ನಿಮಗೆ ಒಂದು ಸ್ಪಷ್ಟವಾದ ಸಂಕೇತ ಅಥವಾ ಪರಿಹಾರ ದೊರೆಯುತ್ತದೆ. ಆ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯುತ್ತದೆ. ಆ ಕಣ್ಣೀರು ನಿಮ್ಮ ಹಳೆಯ ಗಾಯಗಳನ್ನು ಮತ್ತು ನಿಮ್ಮ ಮೇಲೆ ಹೊರಿಸಲಾಗಿದ್ದ ಅವಮಾನದ ಕೊಳೆಯನ್ನು ತೊಳೆದು ಹಾಕುತ್ತವೆ. ಅಲೆದಾಡಿ ದಣಿದ ಮಗು ತಾಯಿಯ ಮಡಿಲಲ್ಲಿ ಸಿಗುವ ಶಾಂತಿಯನ್ನು ನೀವು ಪಡೆಯುತ್ತೀರಿ. ದೇವರು ನನ್ನ ಪ್ರಾರ್ಥನೆ ಆಲಿಸಿದ ಎಂಬ ಭಾವ ನಿಮ್ಮಲ್ಲಿ ಮೂಡುತ್ತದೆ. ನಿಮ್ಮನ್ನು ಕಾಡುತ್ತಿದ್ದ ಪ್ರಶ್ನೆಗಳು ಮತ್ತು ನಿದ್ದೆಗಿಡಿಸಿದ್ದ ಸಮಸ್ಯೆಗಳು ಮಂಜಿನಂತೆ ಕರಗುತ್ತವೆ. ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಒಂದು ದೈವಿಕ ಶಕ್ತಿ ಸಂಚರಿಸುವುದನ್ನು ನೀವು ಗಮನಿಸುತ್ತೀರಿ. ಒಳಗೆ ಉರಿಯುತ್ತಿದ್ದ ಸಿಟ್ಟು ತಣ್ಣಗಾಗಿ ಚಂದ್ರನ ಬೆಳಕಿನಂತೆ ಶಾಂತಿ ನಿಮ್ಮದಾಗುತ್ತದೆ. ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದರೆ ಹೊರತು ಕೈಬಿಟ್ಟಿರಲಿಲ್ಲ ಎಂಬ ಸತ್ಯ ನಿಮಗೆ ಅರಿವಾಗುತ್ತದೆ. ಆ ಆನಂದದ ಕಣ್ಣೀರು ಬಂದಾಗ ಕೈಮುಗಿದು ಶಿವನಿಗೆ ನಮನ ಸಲ್ಲಿಸಿ. ನಿಮ್ಮ ಬಾಳು ಮತ್ತೆ ಅರಳಲಿದೆ. ಕರಾಳ ಅಧ್ಯಾಯ ಮುಗಿದು ಬೆಳಕಿನ ಯುಗ ಆರಂಭವಾಗಿದೆ. ಈ ನೆಮ್ಮದಿಯು ನಿಮ್ಮ ಆಯಸ್ಸು ಮತ್ತು ಆರೋಗ್ಯವನ್ನು ವೃದ್ಧಿಸಲಿ. ನಂಬಿಕೆಯ ಮೇಲೆ ವಿಶ್ವಾಸವಿಡಿ. ಧನ್ಯವಾದಗಳು.